ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18. ನಾನು ನವಿತಾ ಜೈನ್. ಶಿಕ್ಷಕರಿಗೆ ಬೆದರಿಕೆ ಹಾಕಿದ್ರ ಕಾಂಗ್ರೆಸ್ ಶಾಸಕರ ಪುತ್ರ. ಶಾಲಾ ಮುಖ್ಯೋಪಾಧ್ಯಾಯರಿಗೆ ಬೆದರಿಕೆ ಹಾಕಿದ್ರ. ಅಫಜಲ್ಪುರ ಶಾಸಕ ಎಂವೈ ಪಾಟೀಲ್ ಪುತ್ರನ ವಿರುದ್ಧ ಆರೋಪ ಕೇಳಿ ಬಂದಿದೆ. ಶಿಕ್ಷಕರಿಗೆ ಬೆದರಿಕೆ ಹಾಕಿದ್ದಾರೆ ಅನ್ನುವಂತಹ ಆರೋಪ ಈಗ ಕೇಳಿ ಬಂದಿರೋದು ಅಫಜಲ್ಪುರ ಶಾಸಕ ಎಂವೈ ಪಾಟೀಲ್ ಪುತ್ರನ ವಿರುದ್ಧ. ಶಾಲಾ ಮುಖ್ಯೋಪಾಧ್ಯಾಯರಿಗೆ ಬೆದರಿಕೆ ಹಾಕಿದ್ದಾರೆ ಅನ್ನುವಂತಹ ಆರೋಪ ಎಂವೈ ಪಾಟೀಲ್ ಪುತ್ರ ಅರುಣ್ ಕುಮಾರ್ ವಿರು ಅವರ ವಿರುದ್ಧ ಒಂದು ಆರೋಪವನ್ನ ಕೂಡ ಮಾಡಲಾಗಿದ್ದು, ಅತಿಥಿ ಶಿಕ್ಷಕರ ನೇಮಕಾತಿ ರದ್ದು ಮಾಡುವಂತೆ ಬೆದರಿಕೆಯನ್ನ ಹಾಕಿದ್ದಾರಂತೆ. ಮಾಶ್ಯಾಳ್ ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಬೆದರಿಕೆಯನ್ನ ಹಾಕಿದ್ದಾರಂತೆ. ಮುಖ್ಯೋಪಾಧ್ಯಾಯ ಶಿವಕುಮಾರ್ ಬಿರಾದಾರ್ಗೆ ಕಾಲ್ ಮಾಡಿ ಧಮಕಿಯನ್ನ ಹಾಕಿರುವಂತಹ ಆರೋಪ. ಅಫಜಲ್ಪುರ ಠಾಣಾ ಪೊಲೀಸರಿಗೆ ಈಗ ದೂರು ಕೊಟ್ಟಿದ್ದಾರೆ. ಮುಖ್ಯೋಪಾಧ್ಯಾಯರಾಗಿರುವಂತಹ ಶಿವಕುಮಾರ್ ಬಿರಾದಾರ್ ಅವರು ಅತಿಥಿ ಶಿಕ್ಷಕರ ನೇಮಕಾತಿಯನ್ನ ರದ್ದು ಮಾಡಿ ಅಂತ ಹೇಳಿ ಬೆದರಿಕೆಯನ್ನ ಹಾಕಿದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡಲಾಗಿದೆ. ನಮಸ್ಕಾರ ಶಿವಕುಮಾರ್, ಈ ಬಹಳ ಕಾಡಿದೆ ನಮಗ. ಅದು ಏನು ಅತಿಥಿ ಶಿಕ್ಷಕರದಲ್ಲ, ಇಮಿಡಿಯೇಟ್ ವಾಪಸ್ ತಗೋಬೇಕು ಆರ್ಡರ್. ಈಗ ಅಂತದ ಗ್ಯಾರಂಟಿ ಇಲ್ಲ. ಇವತ್ ಬಂದಿನ ಅವ್ರು ರದ್ದು ಮಾಡ್ಬೇಕು ವಾಪಸ್. ಸಾಹೇಬ್ರು ಹೇಳ್ಯಾರಿ ಅವೇ ತೋತಾರ. ನಾ ಏನ್ ಹೇಳ್ತೇನೆ, ಮೊದಲು ವಾಪಸ್ ರದ್ದು ಮಾಡ್ಬೇಕು. ಅದು ಈಗ ಇಲ್ಲ ಇನ್ನತನ ತಗೊಂಡಿಲ್ರಿ ನಾರಿ. ಅವ್ ಯಾವುದು ತಗೋದಿಲ್ಲ. ಇಲ್ಲ ತಗೊಂಡಿಲ್ರಿ ಗೌಡ್ರ, ಯಾವ ತಗೊಂಡಿಲ್ಲ. ಇವತ್ ಸಾಹೇಬ್ರು ಹೇಳ್ಯಾರಿ ಒಂದ್ ಲಿಸ್ಟ್ ಕೊಡ್ತೀನಿ, ಅದ್ರ ಪ್ರಕಾರ ತಗೋತ್ ಹೇಳ್ಯಾರಿ. ಬಗು ಮಾಸ್ತರ್ ಜೀವ ತಗೊಂಡ್ರಿ ಮತ್ತ ಗುರ್ತದ ನನಗ. ಇಲ್ರಿ ನಾ ತೋತೀನಿ, ಯಾರು ತಗೋಕ್ ತೋತೀನಿ ನಾ. ಬಗುಗೋಡನ್ ಜೀವ ತಗೊಂಡ್ರಿ, ಅದು ಗುರ್ತದ ನನಗ. ಅಲ್ಲಿ ಖಾಲಿ ಮಾಡ್ಬೇಕು ಮಾಶಾಳಿ. ಈಗ ತಕ್ಷಣ ಖಾಲಿ ಮಾಡ್ಬೇಕು. ಯಾಕಲ್ ತೋರ್ ಬಿಡ್ತೀವಿ, ತಕ್ಷಣ ಖಾಲಿ ಮಾಡ್ಬೇಕು. ಇವತ್ತು ಎಷ್ಟೊತ್ತಿದ್ರ ನಾನ್ ಅಲ್ಲಿ ಬಿಡ್ಲಿಲ್ರಿ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಅರುಣ್ ಕುಮಾರ್ ಕದಂ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ್ ಕುಮಾರ್, ಈಗ ಯಾವಾಗ ಈ ಒಂದು ಬೆದರಿಕೆಯನ್ನ ಹಾಕಿರುವಂತಹ ಒಂದು ಆಡಿಯೋ ವೈರಲ್ ಆಗಿರೋದು, ಯಾವಾಗ ಇವರು ಈ ಒಂದು ಬೆದರಿಕೆಯನ್ನ ಹಾಕಿರೋದು, ಇದರ ಬಗ್ಗೆ ಈಗ ಪೊಲೀಸ್ ಕಂಪ್ಲೇಂಟ್ ಕೂಡ ಆಗಿದೆಯಾ? ಜೊತೆಗೆ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಶಾಸಕರ ಪುತ್ರ ಏನ್ ಹೇಳ್ತಿದ್ದಾರೆ? ಹೌದು ನಂತ ಏನಂತಂದ್ರೆ, ಕಲಬುರಗಿಯ ಅಫಜಲ್ಪುರ ತಾಲೂಕಿನ ಮಾಶಾಳ ಏನು ಸರ್ಕಾರಿ ಶಾಲೆಯ ಒಂದು ಮುಖ್ಯ ಗುರುಗಳು ಇವರು ಏನಂತಂದ್ರೆ ಪ್ರಭಾರಿಯಾಗಿ ಈ ಒಂದು ಶೈಕ್ಷಣಿಕ ವರ್ಷ ಆರಂಭವಾದಾಗ ಪ್ರಭಾರಿಯಾಗಿ ತಮ್ಮ ಚಾರ್ಜ್ ಅನ್ನ ತಗೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಈ ಶಾಲೆಯಲ್ಲಿ ಸುಮಾರು 700-800ಕ್ಕೂ ಅಧಿಕ ಜನ ವಿದ್ಯಾರ್ಥಿಗಳು ಇರೋದ್ರಿಂದ ಅಲ್ಲಿ ಕೇವಲ 12 ಜನ ಶಿಕ್ಷಕರಿದ್ರು. ಹಾಗಾಗಿ ಸರ್ಕಾರದ ಆದೇಶದಂತೆ ಅಲ್ಲಿ ಆ ಶಾಲೆಯಲ್ಲಿ ಸುಮಾರು 6 ಜನರಿಗೆ ಏನು ಅತಿಥಿ ಉಪನ್ಯಾಸಕರನ್ನಾಗಿ ನೇಮಿಸಿಕೊಳ್ಬೇಕು ಅಂತ ಒಂದು ಶಿಕ್ಷಣ ಇಲಾಖೆ ಆಯುಕ್ತ ಮತ್ತು ಡಿಡಿಪಿ ಅವರಿಗೆ ಆದೇಶವನ್ನು ಕೊಡ್ತಾರೆ, ಒಂದು ರಿಕ್ವೆಸ್ಟ್ ಅನ್ನು ಕೊಡ್ತಾರೆ. ಅದಾದ ಬಳಿಕ ಅವರಿಗೆ 6 ಜನ ಶಿಕ್ಷಕರನ್ನ ತೆಗೆದುಕೊಳ್ಳಲು ಒಂದು ಪರ್ಮಿಷನ್ ಅನ್ನು ಕೊಡ್ತಾರೆ. ಆ ಹಿನ್ನೆಲೆಯಲ್ಲಿ ಅಲ್ಲಿನ ಮುಖ್ಯ ಗುರುಗಳಾದಂತಹ ಶಿವಕುಮಾರ್ ಬಿರಾದಾರ್ ಅವರು 6 ಜನ ಶಿಕ್ಷಕರಿಗೆ ನೇಮಿಸಿಕೊಳ್ಬೇಕು ಅಂತೇಳಿ ಒಂದು ತಯಾರಿಯನ್ನು ಮಾಡ್ಕೊಂತಾರೆ. ಆ ಸಂದರ್ಭದಲ್ಲಿ 8ನೇ ತಾರೀಕು ಸಾಯಂಕಾಲ ಅವರನ್ನ ಫೋನ್ ಮಾಡಿ ಶಾಸಕರ ಪುತ್ರರಾದಂತಹ ಅರುಣ್ ಕುಮಾರ್ ಪಾಟೀಲ್ ಅವರು ಅವರಿಗೆ ಫೋನ್ ಮಾಡಿ ಯಾವುದೇ ಕಾರಣಕ್ಕೂ ಅಲ್ಲಿ ಅತಿಥಿ ಶಿಕ್ಷಕರನ್ನ ನೇಮಿಸಿಕೊಳ್ಬಾರ್ದು, ಒಂದು ವೇಳೆ ನೇಮಿಸಿಕೊಂಡಿದ್ದೇ ಆದಲ್ಲಿ ಆ ಒಂದು ಲಿಸ್ಟ್ ಅನ್ನ ಏನು ಯಾರ ಅತಿಥಿ ಶಿಕ್ಷಕರ ನೇಮಿಸಿಕೊಂಡಿರ್ತೀರಿ ಆ ಲಿಸ್ಟ್ ಅನ್ನ ರದ್ದುಗೊಳಿಸಬೇಕು ಅಂತ ಒಂದು ಧಮಕಿ ಹಾಕ್ತಾರೆ. ಅಲ್ಲದೆ ಈ ಹಿಂದೆ ಕೂಡ ತಾವು ನಮ್ಮ ವಿರುದ್ಧವಾಗಿ ಕೆಲಸ ಮಾಡಿದ್ರಿ, ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಈ ಮಾಶಾಳ ಸರ್ಕಾರಿ ಶಾಲೆಯಲ್ಲಿ ಇರಬಾರ್ದು, ಈ ತಕ್ಷಣದಿಂದಲೇ ನೀವು ಇಲ್ಲಿಂದ ಜಾಗ ಖಾಲಿ ಮಾಡ್ಬೇಕು, ಇಲ್ಲ ಅಂದ್ರೆ ನಾನ್ ನಿಮ್ಗೆ ಏನ್ ಮಾಡ್ಬೇಕು ಅದು ಒಂದು ಗತಿ ಕಾಣಿಸ್ತೀನಿ ಅನ್ನೊಂದು ಮಾತನ್ನ ಹೇಳೋದ್ರ ಮೂಲಕ ಅವರಿಗೆ ಜೀವ ಬೆದರಿಕೆಯನ್ನ ಹಾಕಿರ್ತಾರೆ ಅನ್ನೋದು ಕೂಡ ಇವರು ಒಂದು ಅಫಜಲ್ಪುರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲೆ ಮಾಡಿದ್ದಾರೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಶಾಸಕರ ಪುತ್ರರ ಈ ದಬ್ಬಾಳಿಕೆ ಇಡೀ ತಾಲೂಕಿನಲ್ಲಿ ಹೆಚ್ಚಾಗಿರುವಂತದ್ದು. ಈ ಹಿಂದೆ ಕೂಡ ಹಲವು ಬಾರಿ ಏನು ತಮ್ಮ ಕಾರ್ಯಕರ್ತರಿಗೆ ಮತ್ತು ಬೇರೆ ಬೇರೆ ಜನರಿಗೂ ಕೂಡ ಫೋನ್ ಮಾಡಿ, ಅಧಿಕಾರಿಗಳನ್ನು ಫೋನ್ ಮಾಡಿ ಈ ರೀತಿ ಒಂದು ಧಮಕಿ ಕೊಟ್ಟಿರುವಂತಹ ಉದಾಹರಣೆಗಳು ಕೂಡ ಇದಾವೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಶಾಸಕರ ಪುತ್ರರ ಉಪಟಳ ಈ ಒಂದು ಅಫಜಲ್ಪುರ್ ಒಂದು ತಾಲೂಕಿನಲ್ಲಿ ಜಾಸ್ತಿ ಆಗ್ತಾ ಇದೆ. ಈ ಒಂದು ಶಿಕ್ಷಕರಿಗೆ ಈ ರೀತಿ ಒಂದು ಧಮಕಿ ಕೊಡೋದ್ರ ಮೂಲಕ ಅಧಿಕಾರದ ದುರುಪಯೋಗವನ್ನ ಇವರು ಅರುಣ್ ಕುಮಾರ್ ಪಾಟೀಲ್ ಅವರು ಮಾಡ್ತಾ ಇದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ಹಿನ್ನೆಲೆಯಲ್ಲಿ ಶಿವಕುಮಾರ್ ಅವರು ಬಿರಾದಾರ್ ಅವರು ಕೂಡ ಈಗ ಅಫಜಲ್ಪುರ್ ಠಾಣೆಯಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲೆ ಮಾಡಿದ್ದಾರೆ. ಈಗಾಗಲೇ ಈ ಒಂದು ಪ್ರಕರಣ ದಾಖಲಾಗಿದೆ. ಅವರನ್ನ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಪಡ್ಕೊಳ್ಳೋದಕ್ಕೆ ವಿಚಾರಣೆಗೆ ಕರೆದಿದ್ದಾರೆ ಪೊಲೀಸರು. ಅವರನ್ನು ಈಗ 8ನೇ ತಾರೀಕು ದೂರನ್ನ ದಾಖಲು ಮಾಡಿದ್ದಾರೆ. ಅಲ್ಲದೆ ಅದರ ಬಗ್ಗೆ ಕೂಲಂಕುಷ ಕೂಡ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ಅವರು ಹೇಳೋದೇನಂತಂದ್ರೆ, ಇಲ್ಲಿವರೆಗೂ ಕೂಡ ನನಗೆ ಈ ಹಿಂದೆ ಕೂಡ ಹಲವು ಬಾರಿ ಶಾಲೆಯಲ್ಲಿ ಆವರಣದಲ್ಲಿ ಬಂದು ನನಗೆ ಬೆದರಿಕೆಯನ್ನ ಹಾಕಿದ್ರು, ಆದ್ರೆ ಈಗ ಆ ಫೋನ್ ಮೂಲಕ ನಿನ್ನ ಮುಗಿಸ್ತೀನಿ ಅನ್ನೋ ಈ ರೀತಿ ಒಂದು ಜೀವ ಬೆದರಿಕೆ ಹಾಕಿದ್ರು. ಎಲ್ಲೋ ಒಂದ್ ಕಡೆ ನನಗೆ ಶಾಸಕರ ಪುತ್ರರಿಂದ ನಮಗೆ ರಕ್ಷಣೆ ಕೊಡಿ ಅನ್ನೋ ಒಂದು ಮಾತು ಕೂಡ ಇವರು ಹೇಳಿದ್ದಾರೆ. ಈಗ ಪೊಲೀಸರು ಕೂಡ ದೂರನ್ನ ದಾಖಲು ಮಾಡಿಕೊಂಡು ಈಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ನಮಿತಾ,
ಓಕೆ, ಥ್ಯಾಂಕ್ ಯು ಅರುಣ್ ಕುಮಾರ್ ಡೀಟೇಲ್ಸ್ಗೆ. ಶಿಕ್ಷಕರಿಗೆ ಬೆದರಿಕೆ ಹಾಕಿದಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮಾರ್ಷಲ್ ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಾಯರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ದಾರೆ. ಇದು ಅಫ್ಜಲ್ಪುರ ಶಾಸಕ ಎಂವೈ ಪಾಟೀಲ್ ಪುತ್ರನ ವಿರುದ್ಧ ಆರೋಪ ಕೇಳಿ ಬರ್ತಾ ಇದ್ದು ಈಗಾಗಲೇ ಜೀವ ಬೆದರಿಕೆಯನ್ನು ಕೂಡ ಅವರು ಹಾಕಿದ್ದಾರೆ. ಮುಖ್ಯೋಪಾಧ್ಯಾಯ ಶಿವಕುಮಾರ್ ಬಿರಾದರ್ಗೆ ಅಂತ ಹೇಳಿ ಕಾಲ್ ಮಾಡಿ ಧಮಕಿ ಹಾಕಿದ್ದಾರೆ ಅನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಅಫ್ಜಲ್ಪುರ ಠಾಣಾ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ ಮುಖ್ಯೋಪಾಧ್ಯಾಯರು. ಭ್ರಷ್ಟಾಚಾರ ಅವ್ಯವಹಾರದ ಕೂಪವಾಯ್ತಾ ಬಿಬಿಎಂಪಿ? ಆಡಿಟ್ ವರದಿಯಲ್ಲಿ ಬಯಲಾಯಿತು ಬ್ರಹ್ಮಾಂಡ ಭ್ರಷ್ಟಾಚಾರ. 2019-20 ಖರ್ಚು ವೆಚ್ಚಗಳಲ್ಲಿ ಅಧಿಕಾರಿಗಳು ಗೋಲ್ಮಾಲ್ ಮಾಡಿದ್ದಾರೆ ಅನ್ನುವಂತಹ ಒಂದಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಆಡಿಟ್ ವರದಿಯಲ್ಲಿ ಇದು ಬಯಲಾಗಿರೋದು ಬ್ರಹ್ಮಾಂಡ ಭ್ರಷ್ಟಾಚಾರವೇ ಈಗ ಬಯಲಾಗಿದೆ. ಬಿಬಿಎಂಪಿಯ 2019-20 ಆಡಿಟ್ನ ಸಂಪೂರ್ಣ ಪ್ರತಿ ನ್ಯೂಸ್ 18ಗೆ ಲಭ್ಯವಾಗಿದ್ದು 1213 ಅವ್ಯವಹಾರ, 1500 ಕೋಟಿಗೂ ಅಧಿಕ ಮೊತ್ತದ ಏರುಪೇರಾಗಿದ್ದು ಕಾಮಗಾರಿಗಳಿಗೆ ಡಬಲ್ ಬಿಲ್ ಹಾಗೆಯೇ ಗುತ್ತಿಗೆದಾರರ ಜೊತೆ ಹೊಂದಾಣಿಕೆಯನ್ನ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಒಂದು ಮಾಹಿತಿಯು ಕೂಡ ಈ ಒಂದು ಆಡಿಟ್ ವರದಿಯಲ್ಲಿ ಈಗಾಗಲೇ ಲಭ್ಯವಾಗ್ತಾ ಇದೆ. ಪ್ರಮುಖವಾಗಿ ಈಗಾಗಲೇ ತೆರಿಗೆ ಸಂಗ್ರಹದಲ್ಲಿ ವೈಫಲ್ಯ ಆಗಿರೋದು, ನಗರ ಯೋಜನೆಗೆ ಎಲ್ಲಿ ಪ್ರಮುಖ ಅಕ್ರಮಗಳಿಗೆ ಅನುಮೋದನೆಯನ್ನ ಕೊಟ್ಟಿರೋದು, ಪಿಎಸ್ಸಿಗೆ ತನಿಖೆ ನಡೆಸುವಂತೆ ಲೆಕ್ಕ ಪರಿಶೋಧನಾ ಇಲಾಖೆ ಶಿಫಾರಸನ್ನ ಮಾಡಿದ್ದು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಗೆ ವಹಿಸೋದಕ್ಕೆ ಇಲಾಖೆ ಶಿಫಾರಸನ್ನ ಮಾಡಿದೆ. 2019-20 ಈಗಾಗಲೇ ಖರ್ಚು ವೆಚ್ಚಗಳಲ್ಲಿ ಈ ಬ್ರಹ್ಮಾಂಡ ಭ್ರಷ್ಟಾಚಾರ ಎದ್ದು ಕಾಣ್ತಾ ಇದೆ. 1500 ಕೋಟಿಗೂ ಅಧಿಕವಾಗಿ ಈ ರೀತಿಯಾದಂತಹ ಖರ್ಚು ವೆಚ್ಚದಲ್ಲಿ ಒಂದಷ್ಟು ಅಕ್ರಮಗಳು ಕಾಣಿಸ್ತಾ ಇರೋದು. 1500 ಕೋಟಿಯಲ್ಲಿ ಏರುಪೇರು ಆಗಿದೆ ಅನ್ನುವಂತಹ ಮಾಹಿತಿಗಳು ಈಗ ವರದಿಯಲ್ಲಿ ಲಭ್ಯ ಆಗ್ತಾ ಇದೆ. ಆಡಿಟ್ ವರದಿಯಲ್ಲಿ ಈ ಎಲ್ಲಾ ಮಾಹಿತಿಗಳು ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಾಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಅಧಿಕಾರಿಗಳ ಗೋಲ್ ಮಾಲ್ ಆಡಿಟ್ ವರದಿಯಲ್ಲಿ ಬಯಲ ಆಗಿದೆ. ಈಗಾಗಲೇ ಆಡಿಟ್ ರಿಪೋರ್ಟ್ ಅನ್ನು ಕೂಡ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಹಾಗಾದ್ರೆ 2019-20 ಅಧಿಕಾರದಲ್ಲಿದ್ದಂತಹ ಈ ಒಂದು ಅಧಿಕಾರಿಗಳು ಮಾಡಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ ಏನು, ಆಡಿಟ್ ವರದಿಯಲ್ಲಿ ಏನೆಲ್ಲ ಅಂಶಗಳು ಉಲ್ಲೇಖ ಆಗಿದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ 2019 ಈ ಒಂದು ಸಂದರ್ಭದಲ್ಲಿ ಅಂದಿನ ಮೇಯರ್ ಗೌತಮ್ ಕುಮಾರ್ ಇದ್ರು. ರಶೀದಿಯಲ್ಲಿ ವಸೂಲಾದಂತಹ ತೆರಿಗೆ ಬಿಬಿಎಂಪಿ ಖಾತೆ ಸೇರಿಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಆಗ ಕಮಿಷನರ್ ಆಗಿರುವಂತಹವರು ಅನಿಲ್ ಕುಮಾರ್ ಅವರು, ಅಂದಿನ ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿದ್ದಂತಹ BS ಯಡಿಯೂರಪ್ಪ ಅವರು. ಸೊ ಕೊಟೇಶನ್ ಅನುಮೋದನೆ ಮುನ್ನವೇ ಬಿಲ್ ಅನ್ನ ಮಂಜೂರು ಮಾಡಿಕೊಳ್ಳಲಾಗಿದೆ ಅನ್ನುವಂತಹ ಅಂಶವನ್ನು ಕೂಡ ಇದೇ ಆಡಿಟ್ ವರದಿಯಲ್ಲಿ ಹೇಳಲಾಗಿದೆ. ಯಾವುದೇ ಒಂದು ಕೊಟೇಶನ್ ಅನ್ನ ಅನುಮೋದನೆ ಮಾಡಬೇಕಾಗಿದೆ, ಆದ್ರೆ ಅದಕ್ಕಿಂತ ಮುಂಚೆನೆ ಕಂಪ್ಲೀಟ್ ಆಗಿ ಅಲ್ಲಿ ಬಿಲ್ ಅನ್ನ ಮಂಜೂರು ಮಾಡಲಾಗಿತ್ತು. ಇಲ್ಲೇ ಸಾಕಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ, ಇಲ್ಲಿ ಅಧಿಕಾರಿಗಳು ಗೋಲ್ಮಾಲ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಕೂಡ ಇದೇ ಒಂದು ಆಡಿಟ್ ವರದಿಯಲ್ಲಿ ನೀಡಲಾಗಿದೆ. ಇನ್ನು ನಕ್ಷೆಗಳ ಮಂಜೂರಾತಿಯ ವೇಳೆ ಕಡಿಮೆ ಶುಲ್ಕವನ್ನ ವಸೂಲಿ ಮಾಡಿದ್ದಾರೆ. ಒಂದು ನಿಗದಿತ ವಸೂಲಿ ಶುಲ್ಕ ಇರುತ್ತೆ. ಈ ರೀತಿಯಾಗಿ ಇದಕ್ಕೆ ಈ ರೀತಿಯಾದಂತಹದೇ ಒಂದು ಪ್ರಾಸೆಸ್ ಇರುತ್ತೆ, ಆ ಪ್ರೊಸೀಜರ್ಗಳಿರುತ್ತೆ. ಅದು ಯಾವುದು ಕೂಡ ಇಲ್ಲಿ ಆಗಿಲ್ಲ. ನಕ್ಷೆಗಳನ್ನ ಮಂಜೂರಾತಿ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಇಲ್ಲಿ ಯಾವ ನಿಗದಿಯ ಒಂದು ಶುಲ್ಕ ಇರುತ್ತಲ್ಲ ಆ ನಿಗದಿತ ಶುಲ್ಕವನ್ನ ಕೂಡ ತೆಗೆದುಕೊಂಡಿಲ್ಲ, ಅದಕ್ಕಿಂತ ಕಡಿಮೆಯಾದ ಶುಲ್ಕವನ್ನ ಕೂಡ ಇಲ್ಲಿ ವಸೂಲಿ ಮಾಡಲಾಗಿದೆ, ತೆಗೆದುಕೊಳ್ಳಲಾಗಿದೆ. ಅದರ ಜೊತೆಗೆ ಈಗಾಗಲೇ ಗುತ್ತಿಗೆದಾರರ ಜೊತೆಗೆ ಕಾನೂನು ರೀತಿಯಾದಂತಹ ಕರಾರು ಆಗಿಲ್ಲ. ಯಾವುದೇ ರೀತಿಯಾದಂತಹ ಅಗ್ರಿಮೆಂಟ್ ಮಾಡಬೇಕು ಈ ತರ ಇರುವಂತಹ ಸಂದರ್ಭಗಳಲ್ಲಿ ಇದು ಒಂದು ಯಾವುದೇ ರೀತಿಯಾದಂತಹ ಪ್ರೊಸೀಜರ್ಗಳನ್ನ ನಾವು ಗಮನಿಸ್ತೀವಿ. ಕರಾರುಗಳು ಆಗುವಂಥದ್ದು, ಅಗ್ರಿಮೆಂಟ್ಗಳು ಆಗುವಂಥದ್ದು, ಅದು ಯಾವುದು ಕೂಡ ಗುತ್ತಿಗೆದಾರರ ಜೊತೆ ಇಲ್ಲಿ ಆಗಿಲ್ಲ ಅನ್ನೋದನ್ನು ಗಮನಿಸಬೇಕು. ತಮಗೆ ಮನಸ್ಸೋ ಇಚ್ಛೆ ಬಂದ ರೀತಿಯಲ್ಲಿ ಇಲ್ಲಿ ವರ್ತನೆಯನ್ನ ಮಾಡಲಾಗಿದೆ. ನಮಗೆ ಯಾರಿಗೆ ಬೇಕು ಅವರಿಗೆ ಗುತ್ತಿಗೆಯನ್ನ ಕೊಡಲಾಗಿರುವಂತಹದ್ದು ಕೆಲವು ಕಡೆಗಳಲ್ಲಿ, ಅಥವಾ ಗುತ್ತಿಗೆ ಕೊಡುವಂತಹ ಸಂದರ್ಭದಲ್ಲೂ ಸರಿಯಾದಂತಹ ಕರಾರುಗಳನ್ನ ಮಾಡಿಸಿಕೊಳ್ಳದೆ ಇರುವಂತದ್ದು, ಕಾಮಗಾರಿಯ ಗಡುವು ಮೀರಿದ್ರು ಕೂಡ EMD ಮೊತ್ತವನ್ನ ಮುಟ್ಟುಗೋಲು ಹಾಕಿಕೊಂಡಿಲ್ಲ. ಈಗ ಇಷ್ಟೇ ಸಮಯದಲ್ಲಿ ಈ ಕಾಮಗಾರಿಗಳೇ ಆಗ್ಬೇಕು ಅನ್ನುವಂತ ಒಂದು ಮಾರ್ಜಿನ್ ಇರುತ್ತೆ, ಅದು ಕೂಡ ನಡೆಯದಿದ್ರೂ ಕೂಡ ಅಲ್ಲಿ ಯಾವುದೇ ರೀತಿಯ ಕ್ರಮವನ್ನ ಕೈಗೊಂಡಿಲ್ಲ. ಬತ್ತಿದ ಕೊಳವೆ ಬಾವಿಯ ನಿರ್ವಹಣೆಯ ಹೆಸರಲ್ಲಿ ಹಣವನ್ನ ಬಿಡುಗಡೆ ಮಾಡಲಾಗಿದೆ. ಇಲ್ಲಿ ಯಾವ ರೀತಿಯ ಭ್ರಷ್ಟಾಚಾರವನ್ನ ಮಾಡಬಹುದು ಅನ್ನೋದಕ್ಕೆ ಇದುವೇ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ನಾವು ಗಮನಿಸಬಹುದು. ಕಾಮಗಾರಿಗಳ ಬಿಲ್ ಪಾವತಿ ವೇಳೆ GST ಬಿಲ್ ಅನ್ನೇ ನಮೂದಿಸಿಲ್ಲ.
ಅಲ್ಲಿ GST ಇದೆಯಾ, ಆ ಕಂಪನಿ ಯಾವಾಗ ರಿಜಿಸ್ಟರ್ ಆಗಿದೆ, GST ಆಗಿರ್ಬೋದು ಅಥವಾ ETC 12G ಈ ತರದ ಎಲ್ಲವನ್ನು ಕೂಡ ನೋಡ್ಬೇಕಾಗುತ್ತೆ. ಅದು ಯಾವುದು ಕೂಡ ಆಗಿಲ್ಲ. ಬಿ ಖಾತೆ ನಿವೇಶನಗಳಿಗೆ ಅಕ್ರಮವಾಗಿ ಎ ಖಾತೆಯನ್ನ ಇಲ್ಲಿ ಕೊಡಲಾಗಿದೆ. ಅದಕ್ಕೋಸ್ಕರನೇ ಈಗ ಎಲ್ಲ ನಾವು ಗಮನಿಸ್ತಾ ಇದೀವಲ್ಲ, ಎ ಖಾತೆ ಇದೆ, ಎ ಖಾತೆ ಅಂತ ಹೇಳಿದ್ದನ್ನೇ ಈಗ ನೋಡ್ತಾ ಇರುವಂತದ್ದು. ಏನೇನು ಆಗಿದೆ, ಎಲ್ಲಿ ಅಕ್ರಮಗಳಾಗಿದೆ ಅಂತೇಳಿ. ಅಕ್ರಮ ಕಟ್ಟಡಗಳಿಗೆ ಸಾಧಾರಣ ಶುಲ್ಕವನ್ನ ವಿಧಿಸಿ ಪಾಲಿಕೆ ಇಲ್ಲಿ ನಷ್ಟವನ್ನ ಅನುಭವಿಸಿರೋದನ್ನ ಕೂಡ ಈ ಆಡಿಟ್ ವರದಿಯಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಯಾಕೆ ಪಾಲಿಕೆ ನಷ್ಟದಲ್ಲಿದೆ ಅಂತ ಹೇಳಿದ್ರೆ ಇಂಥದ್ದೇ ಕೆಲಸ ಕಾರ್ಯಗಳಿಂದ ನಿಗದಿತ ಯೋಜನೆ ಆಗಿರ್ಬೋದು, ಕಾಮಗಾರಿ ಬ್ಯಾಂಕ್ ಶೀಟ್ಗಳನ್ನೇ ಕೊಟ್ಟಿಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಏನೇನಾಗಿದೆ ಕಾಮಗಾರಿಗಳು, ಅದ್ರ ಬಗ್ಗೆ ಯಾವುದೇ ರೀತಿಯ ಉಲ್ಲೇಖಗಳಿಲ್ಲ. ಏನಾಗಿದೆ, ಯಾವಾಗ ಕಾಮಗಾರಿ ಆರಂಭ ಆಯಿತು, ಯಾವಾಗ ಕಾಮಗಾರಿ ಪೂರ್ಣಗೊಂಡಿದೆ, ಅವರಿಗೆ ಕೊಟ್ಟಂತಹ ಬಿಲ್ ಏನಾಗಿರ್ಬೋದು, ಇದು ಯಾವುದು ಕೂಡ ಇಲ್ಲ. ಹಾಗಾದ್ರೆ ಯಾರು ಇದ್ರು? ನಾನು ಆಗ್ಲೇ ಹೇಳ್ತಾ ಇದ್ದೆ ಸ್ಟಾರ್ಟಿಂಗ್ ಅಲ್ಲಿ, ಇಂತಹ ಸಂದರ್ಭದಲ್ಲಿ ಯಾರು ಇದ್ರು 2019 ಮತ್ತು 2020ರಲ್ಲಿ? ಆಗ ಮೇಯರ್ ಆಗಿರುವಂತದ್ದು ಗೌತಮ್ ಕುಮಾರ್ ಅವರು, ಕಮಿಷನರ್ ಆಗಿದ್ದಂಥದ್ದು ಅನಿಲ್ ಕುಮಾರ್ ಅವರು, ಹಾಗೇನೆ ಅಂದಿನ ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿರುವಂತದ್ದು ಮಾಜಿ ಸಿಎಂ BS ಯಡಿಯೂರಪ್ಪ ಅವರು, ಜೊತೆಗೆ ಮಂಜುನಾಥ್ ಪ್ರಸಾದ್ ಕೂಡ ಕಮಿಷನರ್ ಆಗಿ ಇದ್ದಿದ್ದನ್ನ ನಾವಿಲ್ಲಿ ಗಮನಿಸಿಕೊಳ್ಳಬಹುದು. ಗೌತಮ್ ಕುಮಾರ್, ಮಂಜುನಾಥ್ ಪ್ರಸಾದ್ ಹಾಗೇನೆ BS ಯಡಿಯೂರಪ್ಪ ಅವರು ಕೂಡ ಇದ್ದಿದ್ದನ್ನ ಗಮನಿಸಬಹುದು. ಒಟ್ಟಾರೆಯಾಗಿ ಆಡಿಟ್ ನ ವರದಿಯಲ್ಲಿ ಎಲ್ಲವೂ ಕೂಡ ಬಟಾಬಯಲಾಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆಶಿಕ್ ಮುಲ್ಕಿ, ಈಗ ಇಷ್ಟೊಂದು ಪಾಲಿಕೆಗೆ ನಷ್ಟ ಆಗಿದೆ, ಈ ರೀತಿಯ ತೆರಿಗೆ ಸಂಗ್ರಹ ಆಗಿಲ್ಲ, ಆ ತರದ ಎಲ್ಲಾ ಮಾಹಿತಿಗಳನ್ನ ನಾವು ಕೇಳ್ತಾನೆ ಇರ್ತೀವಿ. ಈ ರೀತಿಯಾಗಿ ಅಧಿಕಾರಿಗಳೇ ಈ ರೀತಿಯಂತಹ ಭ್ರಷ್ಟಾಚಾರ ಮಾಡಿದ್ರೆ ಈಗ ಹೊಲವೇ ಎದ್ದು ಈಗ ಬೇಲಿಯೇ ಎದ್ದು ಹೊಲ ಮೇಯ್ದಂತೆ ಅಂತ ಹೇಳ್ತೀವಲ್ಲ, ಇನ್ನು ಬೇರೆ ಪ್ರೂಫ್ ಬೇಕಾ? ಈಗ ತನಿಖೆ ಮಾಡುವಂತಹ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳು ಆಗ್ತಾ ಇದೆ? ನವಿತಾ ಜೈನ್, ಈ ಒಂದು ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನಾ ಮತ್ತು ಲೆಕ್ಕಪತ್ರ ಇಲಾಖೆ ನಡೆಸಿರುವಂತ 2019-2020 ಆಡಿಟ್ ವರದಿ ಏನಿದೆ, ಇದು BBMP ಮೇಲೆ ಬಹಳ ಹಿಂದಿನಿಂದಲೂ ಒಂದು ಆರೋಪವನ್ನ ಜನಸಾಮಾನ್ಯರು, ಸಾಮಾಜಿಕ ಕಾರ್ಯಕರ್ತರು ಹೊರಿಸ್ತಾ ಬಂದಿದ್ದಾರೆ. BBMP ಅಧಿಕಾರಿಗಳು ಹಳೆ ಕಲ್ಲಿಗೆ ಹೊಸ ಬಿಲ್ ಅನ್ನು ಹಾಕಿ ಪ್ರತಿ ವರ್ಷ ಆ ಬಿಲ್ ಅನ್ನ ಕ್ಲೈಮ್ ಮಾಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಬ್ರಹ್ಮಾಂಡ ಭ್ರಷ್ಟಾಚಾರಗಳನ್ನ ಎಲ್ಲೆಲ್ಲಿ ದುಡ್ಡು ತೆಗೆದುಕೊಂಡು ಜೇಬಿಗೆ ಹಾಕೋ ಸಾಧ್ಯನ ಅಲ್ಲೆಲ್ಲವೂ ಕೂಡ ಭ್ರಷ್ಟಾಚಾರವನ್ನ ಮಾಡ್ತಾರೆ ಅನ್ನುವಂತ ಒಂದು ಆರೋಪವನ್ನ ಬಹಳ ಹಿಂದಿನ ಜನರು ಮತ್ತೆ ಸಾಮಾಜಿಕ ಕಾರ್ಯಕರ್ತರು, RTI ಕಾರ್ಯಕರ್ತರು ಹೊರಿಸ್ತಾ ಬಂದಿದ್ರು. ಅದಕ್ಕೆ ಪೂರಕ ದಾಖಲೆ ಎಂಬಂತೆ ಇದೀಗ ಈ ಒಂದು ಆಡಿಟ್ ವರದಿ ಹೊರಗಡೆ ಬಿದ್ದಿರುವಂತದ್ದು. ಸುಮಾರು 1213ಕ್ಕೂ ಹೆಚ್ಚಿನ ಕಾಮಗಾರಿ ಟೆಂಡರ್ಗಳಲ್ಲಿ ಮತ್ತೆ BBMP ಕೈಗೊಂಡಿರುವಂತಹ ಕಾರ್ಯಕ್ರಮಗಳಲ್ಲಿ ಅವ್ಯವಹಾರಗಳಾಗಿದೆ ಅನ್ನುವಂತ ಒಂದು ಶಾಕಿಂಗ್ ಮಾಹಿತಿಯನ್ನ ಆಡಿಟ್ ವರದಿ ನಮಗೆ ಕೊಡ್ತಾ ಇರುವಂತದ್ದು. ಸುಮಾರು 1500ಕ್ಕೂ ಹೆಚ್ಚಿನ ಕೋಟಿ ರೂಪಾಯಿ ಈ ಒಂದು BBMPಯಲ್ಲಿ ಆ ಪ್ರಸಕ್ತ ಸಾಲಿನಲ್ಲಿ ಅವ್ಯವಹಾರಗಳಾಗಿದೆ ಅನ್ನುವಂಥದ್ದನ್ನ ಈ ವರದಿ ತೋರಿಸ್ತಾ ಇದೆ. ಪ್ರಮುಖವಾಗಿ BMP ಅಧಿಕಾರಿಗಳೇ BBMP ಬೊಕ್ಕಸಕ್ಕೆ ಅಂದ್ರೆ ಸರ್ಕಾರಕ್ಕೆ ಬರಬೇಕಾಗಿರುವಂತಹ ಒಂದು ಆ ತೆರಿಗೆ ದುಡ್ಡೇನಿದೆ ಅಥವಾ ಸರ್ಕಾರಕ್ಕೆ ಬರಬೇಕಾಗಿರುವಂತಹ ಒಂದು ಜನಸಾಮಾನ್ಯರಿಂದ ಬರಬೇಕಾಗಿರುವಂತಹ ಒಂದು ದುಡ್ಡೇನಿದೆ, ಅದಕ್ಕೆ ಅಡ್ಡ ನಿಂತು ತಮಗೆ ಬೇಕಾಗಿರುವಂತೆ ಮನಸೋ ಇಚ್ಛೆ ಇಲ್ಲಿ ವ್ಯವಹಾರಗಳನ್ನ ಮತ್ತೆ BBMP ಕಾರ್ಯಚಟುವಟಿಕೆಗಳನ್ನ ಮಾಡಿರೋದು ನಮ್ಗೆ ಇಲ್ಲಿ ಬಹಿರಂಗವಾಗಿ ಗೊತ್ತಾಗ್ತಾ ಇದೆ. ಅಥವಾ ಒಬ್ಬ ತೆರಿಗೆದಾರ ತೆರಿಗೆ ಕಟ್ಟೆ ಅದರ ಬಿಲ್ ಅನ್ನು ಕೂಡ ಈ ಒಂದು ಆಡಿಟ್ ವರದಿ ನಡೆಯುವಂತ ಸಂದರ್ಭದಲ್ಲಿರೋದಕ್ಕೆ BBMP ಅಧಿಕಾರಿಗಳಿಗೆ ಸಾಧ್ಯ ಆಗಿಲ್ಲ. ಇದೇ ರೀತಿ ಬೆಂಗಳೂರಿನಲ್ಲಿ ಬಿ ಖಾತಾವನ್ನ ಹೊಂದಿರುವಂತಹ ಸೈಟ್ಗಳಿಗೆ, ನಿವೇಶನಗಳಿಗೆ ಅಕ್ರಮವಾಗಿ ಎ ಖಾತಾಗಳನ್ನ ಮಾಡಿಸ್ಕೊಟ್ಟು ಕಾನೂನಾತ್ಮಕವಾಗಿ BBMP ಬೊಕ್ಕಸಕ್ಕೆ ಬರಬೇಕಿದ್ದಂತಹ ಕೋಟ್ಯಾಂತರ ರೂಪಾಯಿ ಇದೇ ರೀತಿಯಾಗಿ BBMP ಅಧಿಕಾರಿಗಳು ತಡೆಯೊಡ್ಡಿರುವಂತದ್ದು. ಒಟ್ಟಾರೆ ಈ ಒಂದು BBMP ಆಡಿಟ್ ವರದಿ ಏನಿದೆ ಇದ್ರ ಸಂಬಂಧ ಈಗ ಪ್ಯಾಕ್ಗೆ ಅಂದ್ರೆ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಸಮಿತಿಗೆ ಈ ಒಂದು ತನಿಖೆ ನಡೆಸೋದಕ್ಕೂ ಕೂಡ ರಾಜ್ಯ ಲೆಕ್ಕ ಪರಿಶೋಧನಾ ಮತ್ತೆ ಲೆಕ್ಕಪತ್ರ ಇಲಾಖೆಯವರು ಸೂಚನೆಯನ್ನ ಕೊಟ್ಟಿರುವಂತದ್ದು. ನವಿತಾ, ಥ್ಯಾಂಕ್ ಯು ಆಶಿಕ್ ಮುಲ್ಕಿ ಡೀಟೇಲ್ಸ್ಗೆ. ಲೋಕಸಭೆಗೂ ಮುನ್ನ BBMPಯನ್ನ ಗೆಲ್ಲೋದಿಕ್ಕೆ DCM DK ಶಿವಕುಮಾರ್ ಭರ್ಜರಿ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಈಗಾಗಲೇ DK ಶಿವಕುಮಾರ್ ಅವರ ಬೆಂಗಳೂರು ಪರ್ಯಟನೆ ಇವತ್ತು ಮುಂದುವರೆದಿದೆ. ಟ್ರಾಫಿಕ್ ಸಮಸ್ಯೆಗೆ ಪರಿಹಾರವನ್ನ ಹುಡುಕೋದಿಕ್ಕೆ DK ಶಿವಕುಮಾರ್ ಮುಂದಾಗಿದ್ದಾರೆ. ಬೆಂಗಳೂರು ಪರ್ಯಟನೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಹೆಬ್ಬಾಳ, KR ಪುರಂ ವ್ಯಾಪ್ತಿಯಲ್ಲಿ DK ಶಿವಕುಮಾರ್ ಪರಿಶೀಲನೆಯನ್ನ ನಡೆಸಿದ್ದಾರೆ. 11 ಗಂಟೆಗೆ ಅಧಿಕಾರಿಗಳ ಜೊತೆ ಪರಿಶೀಲನೆಗೆ DCM ತೆರಳಲಿದ್ದಾರೆ. ಇತ್ತ ಬೆಂಗಳೂರು ಭಾಗದ ಜನಪ್ರತಿನಿಧಿಗಳ ಜೊತೆಗೆ ಸುರ್ಜೇವಾಲಾ ಅವರು ಸಭೆಯನ್ನ ಮಾಡಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಲೋಕಸಭೆಗೆ ತಯಾರಿಯನ್ನ ಮಾಡ್ಕೊಳ್ಬೇಕು ಆ ಎಲ್ಲಾ ತಯಾರಿಗಳು ಈಗಲೇ ಆರಂಭ ಆಗಿದೆ. ಇವತ್ತು ಹೆಬ್ಬಾಳ, ಔಟರ್ ರಿಂಗ್ ರಸ್ತೆ, KR ಪುರಂ ಟ್ರಾಫಿಕ್ ಏರಿಯಾಗಳಲ್ಲಿ ಪರಿಶೀಲನೆಯನ್ನ ಮಾಡಲಿದ್ದಾರೆ. ಸ್ಥಳೀಯ ಶಾಸಕರಾದ ಭೈರತಿ ಸುರೇಶ್,
ಕೃಷ್ಣ ಬೈರೇಗೌಡ ಕೆಜೆ ಜಾರ್ಜ್ಗೆ ಸಿಟಿ ರೌಂಡ್ಸ್ಗೆ ಆಹ್ವಾನವನ್ನ ನೀಡಿದ್ದಾರೆ. ಇನ್ನಿತ ಖಾಸಗಿ ಹೋಟೆಲ್ನಲ್ಲಿ ಮಹತ್ವದ ಸಭೆ ಕೂಡ ನಡೆಯಲಿದೆ. ಮತ್ತೊಂದು ಕಡೆ ಬಿಬಿಎಂಪಿ ಚುನಾವಣೆ, ಇನ್ನೊಂದು ಕಡೆ ಲೋಕಸಭೆ ಚುನಾವಣೆ, ಎಲ್ಲದಕ್ಕೂ ಒಟ್ಟಿಗೆ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಆಲ್ರೆಡಿ ಆರಂಭ ಮಾಡಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶಿವಪ್ರಸಾದ್ ನೇರ ಸಂಪರ್ಕದಲ್ಲಿ ಈಗ ಜಾಯಿನ್ ಆಗಿದ್ದಾರೆ. ಶಿವಪ್ರಸಾದ್, ಈಗ ಯಾವಾಗ ಅವರು ಆಡಳಿತವನ್ನ ಅಧಿಕಾರವನ್ನ ವಹಿಸಿಕೊಂಡ್ರು ಡಿಸಿಎಂ ಆವಾಗ ಅವತ್ತಿನಿಂದನೂ ಕೂಡ ಬೆಂಗಳೂರು ಸಚಿವರಾಗಿದ್ದಾಗಿನಿಂದಲೂ ಕೂಡ ನಾವು ನೋಡ್ತಾ ಇದೀವಿ ಡಿಕೆ ಶಿವಕುಮಾರ್ ಅವರು ಬೆಂಗಳೂರು ಸುತ್ತಾನೆ ಇದ್ದಾರೆ. ಅನೇಕ ಕೆರೆಗಳಿಗೆ ಹೋಗುವಂತಹ ವಿಚಾರ ಆಗಿರ್ಬೋದು ಅಥವಾ ಬೇರೆ ಬೇರೆ ರೋಡ್ಗಳ ಪರಿಶೀಲನೆ ಆಗಿರ್ಬೋದು, ಟ್ರಾಫಿಕ್ ವಿಚಾರ, ಎಲ್ಲದಕ್ಕೆ ಯಾವ ರೀತಿಯ ಫೋಕಸ್ ಅನ್ನ ಮಾಡ್ತಾ ಇದ್ದಾರೆ? ಇದು ನೆಕ್ಸ್ಟ್ ಎಲೆಕ್ಷನ್ ಅಜೆಂಡಾನ ಹೇಗೆ? ಡಿಕೆ ಶಿವಕುಮಾರ್ ಅವರ ಒಂದು ಕನಸು, ಜೊತೆಗೆ ಅವರು ಎಲೆಕ್ಷನ್ ಮುಂಚೆ ಜೊತೆಗೆ ಎಲೆಕ್ಷನ್ ಅಲ್ಲಿ ಗೆದ್ದ ಮೇಲೂ ಕೂಡ ಹೇಳ್ತಾ ಇರುವಂತದ್ದು ಒಂದೇ, ನಾವು ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಅಂತ ಈ ಹಿಂದೆ ಹೆಸರೇನಿತ್ತು ಅದೇ ರೀತಿಯಾಗಿ ಮುಂದೆಯೂ ಕೂಡ ಬೆಂಗಳೂರಿಗೆ ಬ್ರ್ಯಾಂಡ್ ಬೆಂಗಳೂರು ಅನ್ನುವಂತ ಕೀರ್ತಿಯನ್ನ ತಂದುಕೊಡ್ಬೇಕು. ಅದಕ್ಕೆ ಬೆಂಗಳೂರಲ್ಲಿ ಇರುವಂತಹ ಅಭಿವೃದ್ಧಿಗಿನ್ನ ಮುಂಚೆ ಅಲ್ಲಿರುವಂತಹ ಸಮಸ್ಯೆಗಳನ್ನ ಸಾಲ್ವ್ ಮಾಡಬೇಕು ಅನ್ನುವಂಥದ್ದು ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು. ಅದೇ ರೀತಿಯಾಗಿ ಅವರು ಡಿಸಿಎಂ ಆದ ಬಳಿಕ ಅದರಲ್ಲೂ ಕೂಡ ಯಾವಾಗ ಬೆಂಗಳೂರು ಅಭಿವೃದ್ಧಿ ಸಚಿವರ ಖಾತೆ ಕೂಡ ಅವರಿಗೆ ಸಿಕ್ತಲ್ಲ, ಸೊ ಅವಾಗಿನಿಂದಲೂ ಕೂಡ ಅಷ್ಟೇ ಬೆಂಗಳೂರಿನಲ್ಲಿರುವಂತಹ ಸಮಸ್ಯೆಗಳ ಬಗ್ಗೆ ಹೆಚ್ಚು ಫೋಕಸ್ ಅನ್ನ ನವಿತಾ ಅವರು ಕೊಡ್ತಾ ಇರುವಂತದ್ದು. ಮೊದಲಿಗೆ ಏನು ಮಳೆ ಬಂದಂತ ಸಂದರ್ಭದಲ್ಲಿ ಆಗುವಂತಹ ಹಾನಿಯ ಸ್ಥಳಗಳಿಗೆ ಭೇಟಿಯನ್ನ ಕೊಟ್ಟಿದ್ರು. ಅದಾದ ಬಳಿಕ ರಾಜಕಾಲುವೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭೇಟಿಯನ್ನ ಕೊಟ್ಟಿದ್ರು. ಈಗ ನಗರದಲ್ಲಿ ಪ್ರಮುಖವಾಗಿ ಜನಸಾಮಾನ್ಯರಿಗೆ ಕಾಡ್ತಾ ಇರುವಂತಹ ಟ್ರಾಫಿಕ್ ಸಮಸ್ಯೆಯನ್ನ ನೀಗಿಸುವಂತಹ ನಿಟ್ಟಿನಲ್ಲಿ, ಅದಕ್ಕೆ ಪರಿಹಾರವನ್ನ ಕಂಡುಕೊಳ್ಳುವಂತಹ ನಿಟ್ಟಿನಲ್ಲಿ ಇವತ್ತು ಡಿಕೆ ಶಿವಕುಮಾರ್ ಅವರು ಸಿಟಿ ರೌಂಡ್ಸ್ ಅನ್ನ ಮಾಡ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಹೆಬ್ಬಾಳ ಜಂಕ್ಷನ್ ವಿಮಾನ ನಿಲ್ದಾಣಕ್ಕೆ ಪ್ರಯಾಣ ಮಾಡುವಂತಹ ಪ್ರಯಾಣಿಕರಿಗೆ ಸಾಕಷ್ಟು ಸಮಸ್ಯೆ ಆಗುತ್ತೆ. ಗಂಟೆಗಟ್ಟಲೆ ಅಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ. ಇದಕ್ಕೆ ಇಷ್ಟು ಸರ್ಕಾರಗಳು ಬಂದರೂ ಕೂಡ ಅದಕ್ಕೆ ಪರಿಹಾರ ಸಿಕ್ಕಿಲ್ಲ. ಹೀಗಾಗಿ ಹೆಬ್ಬಾಳ ಜಂಕ್ಷನ್ ನಲ್ಲಿ ಟ್ರಾಫಿಕ್ ಸಮಸ್ಯೆಗೆ ಏನ್ ಕಾರಣ ಅನ್ನುವಂತಹದನ್ನ ಕಂಡುಹಿಡಿಯೋದಕ್ಕೆ ಅಧಿಕಾರಿಗಳ ತಂಡದೊಂದಿಗೆ ಭೇಟಿಯನ್ನ ಕೊಡ್ತಿದ್ದಾರೆ. ಅದಾದ ಬಳಿಕ ಮಾನ್ಯತಾ ಟೆಕ್ ಪಾರ್ಕ್ ಕಡೆ ಹೋಗ್ತಾರೆ. ಅದಾದ ಬಳಿಕ ಔಟರ್ ರಿಂಗ್ ರೋಡ್ ಏನಿದೆ ಅಲ್ಲಿ ORR ರೋಡ್, ಅಲ್ಲಿಂದ KR ಪುರಂ, ಅಲ್ಲಿಂದ ಟಿನ್ ಫ್ಯಾಕ್ಟರಿ, ಈ ಒಂದು ಭಾಗದಲ್ಲಿ ಹೆಚ್ಚು ಖಾಸಗಿ ಕಂಪನಿಗಳು, ಪ್ರತಿಷ್ಠಿತ ITBT ಕಂಪನಿಗಳು ಇರುವಂತಹ ಏರಿಯಾ, ಹೆಚ್ಚು ಅಲ್ಲಿ ವಾಹನ ದಟ್ಟಣೆ ಉಂಟಾಗ್ತಾ ಇದೆ. ಇದರಿಂದಾಗಿ ಬೆಂಗಳೂರಿಗೆ ಕೆಟ್ಟ ಹೆಸರು ಕೂಡ ಬರ್ತಾ ಇದೆ. IT ಕ್ಷೇತ್ರದಲ್ಲಿಯೇ ಓಡಾಡೋದಕ್ಕೆ ಸಮಸ್ಯೆ ಆಗ್ತಾ ಇದೆ ಅನ್ನುವಂತ ಕಾರಣಕ್ಕಾಗಿ ಹೀಗಾಗಿ ಅಲ್ಲಿಗೆ ಭೇಟಿಯನ್ನ ಕೊಡ್ತಾರೆ. ಸೊ ಅಲ್ಲಿ ಭೇಟಿಯನ್ನ ಮುಗಿಸಿದ ಬಳಿಕ ಅಧಿಕಾರಿಗಳು ಚರ್ಚೆಯನ್ನ ಮಾಡಿ ಅದಕ್ಕೆ ಏನೆಲ್ಲ ಇತರ ದೇಶಗಳಲ್ಲಿ ಯಾವ ರೀತಿಯಾದಂತಹ ಒಂದು ಟ್ರಾಫಿಕ್ ಕಂಟ್ರೋಲ್ ಸಿಸ್ಟಮ್ ಇದೆ, ಆ ರೀತಿಯಾದಂತಹ ಟ್ರಾಫಿಕ್ ಸಿಸ್ಟಮ್ ನ ಇಲ್ಲಿಗೂ ಕೂಡ ಜಾರಿ ತರುವಂತಹ ನಿಟ್ಟಿನಲ್ಲಿ ಆಯಾ ಒಂದು ದೇಶಗಳ ಟ್ರಾಫಿಕ್ ರೂಲ್ಸ್ ಮ್ಯಾನೇಜ್ಮೆಂಟ್ ಹೇಗಿದೆ ಅದರ ಬಗ್ಗೆ ಕೂಡ ಈಗ ಆಲ್ರೆಡಿ ಒಂದಷ್ಟು ಮಾಹಿತಿಯನ್ನ ಕೂಡ ಪಡ್ಕೊಂಡಿರುವಂತದ್ದು. ಸೊ ಬೆಂಗಳೂರಿಗೆ ಸೂಟಬಲ್ ಆಗುವಂತೆ ಯಾವ ರೀತಿಯಾದಂತಹ ಒಂದು ಟ್ರಾಫಿಕ್ ರೂಲ್ಸ್ ಗಳನ್ನ ಇಲ್ಲಿಗೆ ಇಂಪ್ಲಿಮೆಂಟ್ ಮಾಡಬೇಕು, ಎಲ್ಲೆಲ್ಲಿ ಸಾಧ್ಯವಾದಂತಹ ಕಡೆಯಲ್ಲಿ ವಯೋಡಕ್ಟ್ ಗಳನ್ನು ನಿರ್ಮಾಣ ಮಾಡಬೇಕು, ಅದೆಲ್ಲದರ ಬಗ್ಗೆ ಕೂಡ ಇವತ್ತು ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅಧಿಕಾರಿಗಳಿಂದ ಮಾಹಿತಿನ ಪಡೆಯಲಿದ್ದಾರೆ. ರವಿತಾ ಜೈ, ಅವರ ಯೋಜನೆಯ ಪ್ರಕಾರ ಬೆಂಗಳೂರು ಟ್ರಾಫಿಕ್ ಸಮಸ್ಯೆಗೆ ಮುಕ್ತಿ ಸಿಗುತ್ತಾ ಕಾದು ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಶಿವಪ್ರಸಾದ್ ಡೀಟೇಲ್ಸ್ಗೆ. ಇನ್ನು ಶಾಸಕ ಜನಾರ್ದನ ರೆಡ್ಡಿ ಹಾಗೂ ಪತ್ನಿ ಅರುಣಾ ಲಕ್ಷ್ಮಿಗೆ ಶಾಕ್. ರೆಡ್ಡಿ ದಂಪತಿ ಒಡೆತನದ ಆಸ್ತಿಗಳ ಅಟ್ಯಾಚ್ಗೆ ಕೋರ್ಟ್ ಆದೇಶವನ್ನ ಮಾಡಿದೆ. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಈ ಆದೇಶವನ್ನ ಮಾಡಿದ್ದು 2009 ಜನವರಿಯ ನಂತರ ಖರೀದಿ ಮಾಡಿದ ಆಸ್ತಿಗಳ ಅಟ್ಯಾಚ್ಗೆ ಆದೇಶ ನೀಡಿದೆ. ಅರುಣಾ ಲಕ್ಷ್ಮಿ ಹೆಸರಲ್ಲಿರುವಂತಹ 75ಕ್ಕೂ ಅಧಿಕ ಆಸ್ತಿಗಳು, ಸೈಟ್, ಕಟ್ಟಡ, ಖಾಲಿ ಜಮೀನು ಸೇರಿದಂತೆ 100ಕ್ಕೂ ಅಧಿಕ ಆಸ್ತಿಗಳ ವಿವರಣೆಯನ್ನ ನೀಡಬೇಕು, ಅಟ್ಯಾಚ್ ಮಾಡಬೇಕು ಅಂತ ಕೋರ್ಟ್ ಆದೇಶವನ್ನ ಮಾಡಿದೆ. ಪ್ರಕರಣದ ತನಿಖೆಯ ವೇಳೆ ಆಸ್ತಿಗಳನ್ನ ಗುರುತಿಸಿದ್ರು ಸಿಬಿಐ ಅಧಿಕಾರಿಗಳು. ಈ ಹಿನ್ನೆಲೆಯಲ್ಲಿ ದಂಪತಿ ಒಡೆತನದ ಆಸ್ತಿಗಳ ಅಟ್ಯಾಚ್ಗೆ ಕೋರ್ಟ್ ಆದೇಶವನ್ನ ಮಾಡಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆದೇಶವನ್ನ ಮಾಡಿದ್ದು ಅರುಣಾ ಲಕ್ಷ್ಮಿ ಹೆಸರಲ್ಲಿರುವಂತಹ 75ಕ್ಕೂ ಆಸ್ತಿ ಆಗಿರುವುದು ಸೈಟ್ಗಳ ಬಗ್ಗೆ ಕೂಡ ಮಾಹಿತಿಯನ್ನ ಕೊಡಬೇಕು, ಕೋರ್ಟ್ಗೆ ಅದನ್ನ ಅಟ್ಯಾಚ್ ಮಾಡಬೇಕು. ಮಾಹಿತಿಯ ವಿವರಣೆಯನ್ನ ಎಲ್ಲ ಆಸ್ತಿಗಳು ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿ ಶಾಸಕ ಜನಾರ್ದನ ರೆಡ್ಡಿ ಹಾಗೇನೆ ಪತ್ನಿ ಅರುಣಾ ಲಕ್ಷ್ಮಿಯ ಮಾಹಿತಿಯನ್ನ ಜನಪ್ರತಿನಿಧಿಗಳ ಕೋರ್ಟ್ ಕೇಳಿದೆ. ಮಳೆ ಬಾರದೆ ಕೆಆರ್ಎಸ್ ಜಲಾಶಯ ಬರಿದಾಗ್ತಿದೆ. ಈ ಹಿನ್ನೆಲೆ ಮಳೆಗಾಗಿ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ದೇವರ ಮೊರೆ ಹೋಗಿದ್ದಾರೆ. ಮಳೆಗಾಗಿ ಇವತ್ತು ಕೆಆರ್ಎಸ್ ಜಲಾಶಯದ ಕಾವೇರಿ ಪ್ರತಿಮೆ ಮುಂಭಾಗ ಹೋಮ ಹವನದ ಪೂಜೆ ನಡೆಯಲಿದೆ. ಅರ್ಚಕ ಭಾನುಪ್ರಕಾಶ್ ನೇತೃತ್ವದಲ್ಲಿ ಮಳೆಗಾಗಿ ವಿಶೇಷ ಪೂಜೆ ನೆರವೇರಿಸಲಿದ್ದಾರೆ. ಈ ಹಿಂದೆ ಮಾಜಿ ಸಿಎಂ ಬೊಮ್ಮಾಯಿ ಅವಧಿಯಲ್ಲೂ ಕೂಡ ಮಳೆಗಾಗಿ ವಿಶೇಷ ಪೂಜೆ ಹೋಮ ನಡೆದಿತ್ತು. ಹೋಮ ಹವನ ಹಾಗೂ ಪರ್ಜನ್ಯ ಜಪಕ್ಕೆ ಜಲಾಶಯದ ಬಳಿ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಹೋಮದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಸಚಿವ ಚಲುವರಾಯಸ್ವಾಮಿ, ಕ್ಷೇತ್ರದ ಶಾಸಕ ರಮೇಶ್ ಬಾಬು, ಡಿಸಿ, ತಹಶೀಲ್ದಾರ್ ಹಾಗೂ ಹಲವು ಅಧಿಕಾರಿಗಳು ಭಾಗಿಯಾಗಲಿದ್ದಾರೆ.
ಇಂದು ವಿಶೇಷವಾಗಿ ಮಂಡ್ಯ ಜಿಲ್ಲೆಯ ಕೃಷ್ಣರಾಜ ಸಾಗರದಲ್ಲಿ ಜಲಾಶಯದ ಮುಂಭಾಗ ಕಾವೇರಿ ಪ್ರತಿಮೆಯ ಮುಂಭಾಗ ನಾವು ವಿಶೇಷವಾದಂತ ಪರ್ಜನ್ಯ ಜಪ ಪರ್ಜನ್ಯ ಹೋಮಾದಿಗಳನ್ನ ಮಾಡ್ತಾ ಇದ್ದೇವೆ. ನಮ್ಮ ಇರತಕ್ಕಂತ ಎಲ್ಲ ಜೀವ ಜಂತುಗಳಿಗೆ ಜಲಾಶಯ ತುಂಬಿ ಪ್ರತಿಯೊಬ್ಬರಿಗೂ ರೈತನಿಗೂ ಮತ್ತು ಎಲ್ಲರಿಗೂ ಸಹಿತ ನೀರನ್ನು ಬರಬೇಕು ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ಮಹಾಗಣಪತಿ ಪೂಜೆಯನ್ನ ಮಹಾಸಂಕಲ್ಪವನ್ನ ನಂತರ ಗಣಪತಿ ಪೂಜೆ ಪುಣ್ಯಾಹಾದಿಗಳು ಮತ್ತು ಆದಿತ್ಯಾರ ನವಗ್ರಹ ಪುರಸ್ಸರ ವರುಣ ದೇವತಾ ಕಲಶದಲ್ಲಿ ಆವಾಹನೆಯನ್ನು ಮಾಡ್ತೀವಿ. ಋಷ್ಯಶೃಂಗರನ್ನು ಸಹಿತ ಪ್ರಾರ್ಥನೆ